ಒಂದ್ ಕಡೆನಲ್ಲಿ ಮಳೆಯ ಆರ್ಭಟ, ಇದರ ನಡುವೆ ರಾಜಕಾಲುವೆಗೆ ವ್ಯಕ್ತಿಯೊಬ್ಬರು ಬಿದ್ದಿದ್ದಾರೆ. ಕೆಆರ್ಪುರದ ಕಲ್ಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಸುರಿದಂತಹ ಭಾರೀ ಮಳೆಯಿಂದಾಗಿ ಈ ಒಂದು ಅನಾಹುತ ನಡೆದಿದೆ. ಮಳೆಯ ಆರ್ಭಟದ ನಡುವೆ ರಾಜಕಾಲುವೆಗೆ ಬಿದ್ದ ವ್ಯಕ್ತಿ. ಕೆಆರ್ಪುರದ ಕಲ್ಕೆರೆಯಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ಸುರಿದ ಭಾರೀ ಮಳೆಯೇ ಈ ಅನಾಹುತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ರಸ್ತೆ ಮೇಲೆ ನದಿಯಂತೆ ರಾಜಕಾಲುವೆಯ ನೀರು ಹರಿತಾ ಇತ್ತು. ಕೂಡಲೇ ಸ್ಥಳೀಯರಿಂದ ವ್ಯಕ್ತಿಯ ರಕ್ಷಣೆಯನ್ನ ಕೂಡ ಮಾಡಲಾಗಿದೆ. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ಈ ಭಾಗದಲ್ಲಿ ಈ ಸಮಸ್ಯೆ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ವ್ಯಕ್ತಿಯ ರಕ್ಷಣೆ ಕಾರ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಆ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ. ನೀವು ನೋಡ್ತಾ ಇರಬಹುದು, ವ್ಯಕ್ತಿ ಬಿದ್ದಿದ್ದಾರೆ. ನಿನ್ನೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಮಳೆಯಾದಂತಹ ಸಂದರ್ಭದಲ್ಲಿ ರಾಜಕಾಲುವೆನಲ್ಲಿ ಹರಿತಾ ಇದ್ದಂತಹ ನೀರು ರಸ್ತೆ ಮೇಲೆ ಹರಿತಾ ಇತ್ತು. ಈ ಕಾರಣದಿಂದ ನಡ್ಕೊಂಡು ಹೋಗ್ತಿದ್ದಂತಹ ಸ್ಥಳೀಯರಿಗೂ ಕೂಡ ತೊಂದರೆ ಆಗಿದೆ. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾಗಿ ಆಗಿರುತ್ತೆ ಅಲ್ಲಿನ ಪರಿಸ್ಥಿತಿ. ಆರಾಮಾಗಿ ಬನ್ನಿ, ಆರಾಮಾಗಿ ಬನ್ನಿ ಸರ್, ಆರಾಮಾಗಿ ಬನ್ನಿ, ಆರಾಮಾಗಿ ಬನ್ನಿ ಸರ್, ಆರಾಮಾಗಿ ಬನ್ನಿ, ಆರಾಮಾಗಿ ಬನ್ನಿ ಸರ್, ಆರಾಮಾಗಿ ಬನ್ನಿ, ಆರಾಮಾಗಿ ಬನ್ನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಸ್ಥಳೀಯರಲ್ಲಿದ್ದಂತಹ ಸ್ಥಳೀಯರು ಆ ವ್ಯಕ್ತಿಯನ್ನ ಸೇವ್ ಮಾಡಿದ್ದಾರೆ, ರಕ್ಷಣೆಯನ್ನ ಮಾಡಿದ್ದಾರೆ. ಮಳೆಯ ಆರ್ಭಟದ ನಡುವೆ ಆ ವ್ಯಕ್ತಿ ಕೆಳಗಡೆ ಬಿದ್ದಿದ್ದಂಥದ್ದು. ಕೆಆರ್ಪುರದ ಕಲ್ಕೆರೆಯಲ್ಲಿ ನಡೆದಂತಹ ಘಟನೆ ಇದು. ನಿನ್ನೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿತ್ತು. ಆ ಮಳೆಯಿಂದಾಗಿ ಈ ರೀತಿಯಾಗಿದೆ. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ರಾಜಕಾಲುವೆ ನೀರು ರಸ್ತೆ ಮೇಲೆ ನದಿಯಂತೆ ಹರಿತಾನೆ ಇರುತ್ತೆ. ಇದಕ್ಕೆ ಈಗ ಆಲ್ರೆಡಿ ಸ್ಥಳೀಯರು ಕೂಡ ಹಲವು ಬಾರಿ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಒಂದ್ ರೀತಿ ಹೇಳಿದ್ದಾರೆ, ಆದ್ರೂ ಕೂಡ ಸರಿ ಮಾಡಿಸ್ತಾ ಇಲ್ಲ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ದರ್ಶನ್ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ದರ್ಶನ್ ಶೆಟ್ಟಿ, ಮಳೆಯ ಆರ್ಭಟದ ನಡುವೆ ರಾಜಕಾಲುವೆಗೆ ವ್ಯಕ್ತಿಯೊಬ್ರು ಬಿದ್ದಿದ್ದಂಥದ್ದು, ಅವರನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಆಗಿರುತ್ತೆ ಅಲ್ಲಿನ ಪರಿಸ್ಥಿತಿ. ಏನಾಗಿತ್ತು, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ನಿನ್ನೆ ಮಧ್ಯಾಹ್ನ ಸಂಜೆಯಲ್ಲಿ ಮಳೆ ಆರ್ಭಟ ಬೆಂಗಳೂರಿನ ನಾನಾ ಭಾಗದಲ್ಲಿ ಬಿದ್ದಿತ್ತು. ಅದರಂತೆ ಕೆಆರ್ಪುರ ಭಾಗದಲ್ಲೂ ಮಳೆ ಕೂಡ ಒಂದು ಆರ್ಭಟ ಇತ್ತು ಅಂತ ಹೇಳ್ಬೋದು. ಈ ಕೆಆರ್ಪುರ ವಲಯ ವ್ಯಾಪ್ತಿಯ ವರ್ಮಾವು ಜಿಬಿಯ ವ್ಯಾಪ್ತಿಯಲ್ಲಿರುವಂತಹ ಕಲ್ಕೆರೆ ಅನ್ನೋ ಭಾಗದಲ್ಲಿ ನಿನ್ನೆ ಮಳೆ ಬಿದ್ದಂತ ಸಂದರ್ಭದಲ್ಲಿ ರಾಜಕಾಲುವೆ ನದಿಯಂತೆ ಹರಿದಿದೆ. ಪಕ್ಕದ ರಸ್ತೆ ಕೂಡ ನದಿಯಂತೆ ಹರಿದಿದೆ. ಇದೇ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ಇದೇ ರಸ್ತೆಯಲ್ಲಿ ಸಂಚಾರ ಮಾಡ್ತಿರ್ತಾರೆ. ಈ ಎರಡೂ ಒಂದೇ ಸಮಾನವಾಗಿ ನೀರು ಹರಿತಿದ್ದಂತ ಕಾರಣವಾಗಿ ರಾಜಕಾಲುವೆ ಪಕ್ಕದಲ್ಲಿಯೂ ರಸ್ತೆ ಇದೆ ಅನ್ನುವಂಥದ್ದಲ್ಲಿ ಅದೇ ಭಾಗದಲ್ಲಿ ಸ್ಕೂಟರ್ ಅನ್ನ ಚಾಲನೆ ಮಾಡಿ ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜಕಾಲುವೆಗೆ ಬಿದ್ದಿರ್ತಾರೆ. ಇದನ್ನು ಗಮನಿಸ್ತಾ ನಿಂತಿದ್ದಂತ ಸ್ಥಳೀಯರು ಕೂಡ ಅವರ ರಕ್ಷಣೆಯನ್ನು ಮಾಡಿದ್ದಾರೆ. ಬೆಲ್ಟು, ಸಣ್ಣ ಪುಟ್ಟ ಬೆಲ್ಟು ಹಾಗೂ ಇನ್ನಿತರದನ್ನು ಪಡ್ಕೊಂಡು ಅವರನ್ನ ರಕ್ಷಣೆ ಸಹ ಮಾಡಿರ್ತಾರೆ. ಇದರ ಜೊತೆಗೆ ಸ್ಥಳೀಯರು ಕೂಡ ಅದನ್ನು ಗಮನಿಸಿ ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಚಿತ್ರೀಕರಣ ಕೂಡ ಮಾಡಿರ್ತಾರೆ. ಧನ್ಯವಾದಗಳು ದರ್ಶನ್ ಶೆಟ್ಟಿ ಹೆಚ್ಚಿನ ಮಾಹಿತಿಗಾಗಿ. ಮಳೆಯ ಆರ್ಭಟದಿಂದ ನಡೆದಿರುವಂತಹ ಅವಘಡ ಇದು. ನೋಡ್ತಾ ಇರಬಹುದು, ರಾಜಕಾಲುವೆಯ ನೀರು ರಸ್ತೆ ಮೇಲೆ ನದಿಯಂತೆ ಹರಿತಾ ಇದೆ. ಹಾಗಾಗಿ ಅದು ಗೊತ್ತಾಗದಲ್ಲೇ ಆ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕೆಳಗಡೆ ಬಿದ್ದಿದ್ದಂಥದ್ದು. ಅದನ್ನ ನೋಡಿದಂತಹ ಸ್ಥಳೀಯರು ಆ ವ್ಯಕ್ತಿಯನ್ನ ಸೇವ್ ಮಾಡಿದ್ದಾರೆ, ರಕ್ಷಣೆಯನ್ನ ಮಾಡಿದ್ದಾರೆ. ಅಲ್ಲಿ ಕೆಲವೊಂದಷ್ಟು ವಸ್ತುಗಳನ್ನ ಅವ್ರ ಕೈಗೆ ಕೊಟ್ಟು ಅವರನ್ನ ಮೇಲೆತ್ತುವಂತಹ ಕೆಲಸವನ್ನ ಕೂಡ ಮಾಡಿದ್ದಂಥದ್ದು. ಈಗ ಆಲ್ರೆಡಿ ಸ್ಥಳೀಯರು ಅಲ್ಲಿರುವಂತಹ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಸರಿ ಮಾಡಬೇಕು ಇದನ್ನ. ನೀವು ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲೂ ಇದೇ ರೀತಿಯಾಗಿ ಅಲ್ಲಿನ ಪರಿಸ್ಥಿತಿಗಳು ಹೀಗೆ ಇರುತ್ತೆ ಅನ್ನೋದನ್ನ ಮನವರಿಕೆ ಮಾಡಿದ್ರು ಕೂಡ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ ಒಂದ್ ಕಡೆನಲ್ಲಿ ಅಲ್ಲಿರುವಂತಹ ಜಿಲ್ಲಾಡಳಿತ. ಮತ್ತೊಂದ್ ಕಡೆನಲ್ಲಿ ಇದೆಲ್ಲವನ್ನ ಕೂಡ ಗಮನ ಹರಿಸಬೇಕು, ಇಲ್ಲ ಅಂದ್ರೆ ಈ ರೀತಿಯಾದಂತಹ ಅನಾಹುತಗಳು ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು.